ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಬೆಂಗಳೂರಿನಂತಹ ಬೃಹತ್ ನಗರ, ಕಿರಿದಾದ ರಸ್ತೆಗಳು, 4 ರಾಜ್ಯಗಳಿಗೆ ಕನೆಕ್ಟಿವಿಟಿ ಆಗುವಂತಹ ಒಂದು ಬೃಹತ್ ಬಸ್ ನಿಲ್ದಾಣ, ಹಲವಾರು ಜಿಲ್ಲೆಗಳ ಬಸ್ಸು ಇಲ್ಲೇ ಅಂತಿಮಗೊಳ್ಳುತ್ತೆ. ಇಂತಹ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುವಂತಹ ಇಂಜಿನಿಯರ್ಗಳ ತಲೆ ಹೇಗಿರುತ್ತೆ ಅಂದರೆ, ಅವರ ತಲೆಗೆ ಒಂದು ಆಸ್ಕರ್ ಅವಾರ್ಡನ್ನು ಕೊಡಬೇಕು ಅಂತಕ್ಕಂಥದ್ದೊಂದು ನನಗೆ ಬಹುದೊಡ್ಡ ಆಸೆ ಇದೆ. ಆದರೆ ಏನು ಮಾಡೋಣ, ನಮ್ಮ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ಇವ್ರುಗಳಿಗೆ ಏನಾದರೂ ಕೊಡಬೇಕು ಅಂತ ಇದ್ದರೆ ಎಲ್ಲ ಚಾಲಕರುಗಳು ಸೇರಿಕೊಂಡು ಸರಿಯಾದ ಏನಾದರೂ ಒಂದನ್ನು ಕೊಡಬೇಕು. ಯಾಕೆ ಈ ವಿಚಾರನ ಎತ್ತುತ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಇವತ್ತು ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣ ತಮಿಳುನಾಡು ಆಗ್ಬೋದು, ಕೇರಳ ಆಗಬಹುದು, ಇನ್ನು ಹಲವಾರು ರಾಜ್ಯಗಳ ಜೊತೆಯಲ್ಲಿ ಜಿಲ್ಲಾವಾರು ಕೇಂದ್ರಗಳ ಬಸ್ಗಳಿಗೆ ಅಂತಿಮ ನಿಲ್ದಾಣವಾಗಿ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾರೆ. ಇವರು ಯೋಗ್ಯತೆಗೆ ಸಾವಿರಾರು ಲಕ್ಷಾಂತರ ಜನ ಒಂದು ದಿನಕ್ಕೆ ಆ ಜಾಗಕ್ಕೆ ಲಕ್ಷಾಂತರ ಜನ ಬಂದು ನಗರ ಪ್ರದೇಶದ ಒಳಗೆ ಹೋಗ್ಬೋದು, ಮತ್ತು ನಗರ ಪ್ರದೇಶದಿಂದ ಅಲ್ಲಿಗೆ ಬಂದು ಅಲ್ಲಿಂದ ಹೊರ ರಾಜ್ಯಗಳು ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಒಂದು ಬಹುದೊಡ್ಡ ಬಸ್ ನಿಲ್ದಾಣ. ಇಲ್ಲಿ ಹೊರಭಾಗದಿಂದ ಬಂದಂಥವ್ರನ್ನ ಪಿಕಪ್ ಮಾಡಿ ಸಾರ್ವಜನಿಕರ ಸೇವೆಯನ್ನು ಕೊಡುವಂತಹ ಆಟೋ ಚಾಲಕರಿಗೂ ಕೂಡ ಒಂದು ನಿಲ್ದಾಣ ಇಲ್ಲ. ಇನ್ನು ಒಂದು ಚಿಕ್ಕದಾಗಿ ಪುಟ್ಟದಾಗಿ ಹಿಂಗೆ ಬಂದು ಒಂದು ಸರ್ಕಲ್ನಲ್ಲಿ ಹೊರಟೋಗುವ ರೀತಿಯಲ್ಲಿ ಒಂದು BMTCಗೆ ಒಂದು ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಬೇರೆ ರಾಜ್ಯಗಳಿಗೆ, ಬೇರೆ ಪ್ರದೇಶಗಳಿಗೆ ಕನೆಕ್ಟಿವಿಟಿ ಆಗುವಂತಹ ಯಾವುದೇ ರೀತಿಯಾದ ಅನುಕೂಲಗಳನ್ನ ಮಾಡಿಕೊಟ್ಟಿಲ್ಲ. ಜೊತೆಗೆ ಈ ಸಾವಿರಾರು ಆಟೋ ರಿಕ್ಷಾಗಳು ಪ್ರತಿ ಗಂಟೆಗೂ ಕೂಡ ಅಲ್ಲಿಗೆ ಜನಗಳನ್ನ ಕರ್ಕೊಂಡು ಬಂದು ಡ್ರಾಪ್ ಮಾಡುವಂಥದ್ದು ಮತ್ತು ಪಿಕಪ್ ಮಾಡುವಂತಹ ಸ್ಥಳ ಹೇಗಿದೆ ಅಂದರೆ, ಪ್ರಮುಖವಾದ ಮುಖ್ಯ ರಸ್ತೆಯಲ್ಲೇ ಹೋಗುವಂತಹ ವಾಹನಗಳ ಪಕ್ಕದಲ್ಲಿಯೇ ನಿಂತ್ಕೊಂಡು ಗ್ರಾಹಕರುಗಳನ್ನು ನಾವು ಇಳಿಸೋದು ಮತ್ತು ಪಿಕಪ್ ಮಾಡುವಂತಹ ಕೆಲಸ ಕಾರ್ಯಗಳು ಮಾಡಬೇಕು. ತಾವುಗಳು ನೋಡಿರ್ಬೋದು ಸ್ನೇಹಿತರೆ, ಹಲವಾರು ಬಾರಿ ಸರಣಿ ಅಪಘಾತಗಳಾಗಿರುವಂತಹ ಪ್ರಮುಖ ಸ್ಥಳ ಯಾವುದಾದ್ರೂ ಇದ್ದರೆ ಅದು ಸ್ಯಾಟಲೈಟ್ ಬಸ್ ನಿಲ್ದಾಣ ಮೈಸೂರು ರಸ್ತೆಗೆ ಸಂಬಂಧಪಟ್ಟಂತೆ. ಇಷ್ಟೆಲ್ಲ ಅನಾಹುತಗಳು ಆದರೂ ಕೂಡ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೈಕಟ್ಟು ಕುಳಿತಿರ್ತಕ್ಕಂತಹ ಆ ಕ್ಷೇತ್ರದ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಬಹುದು, ಅಧಿಕಾರಿಗಳಾಗಬಹುದು, ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಬಹುದು, ಯಾರೂ ಕೂಡ ಇದಕ್ಕೆ ಒಂದು ಅಂತಿಮವಾಗಿ ತಾರ್ಕಿಕವಾಗಿ ಒಂದು ವ್ಯವಸ್ಥಿತವಾಗಿ ಬಂದಂತಹ ಗ್ರಾಹಕರುಗಳು ಪಿಕಪ್ ಮಾಡೋದಕ್ಕೆ ಮತ್ತು ಡ್ರಾಪ್ ಮಾಡೋದಕ್ಕೆ ಅಂತೇಳಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂತಹ ಅಧಿಕಾರಿಗಳು ಮತ್ತು ಸರ್ಕಾರಗಳಿಗೆ ಛೀಮಾರಿ ಹಾಕಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ ಅಪಘಾತಗಳಾದಂತಹ ಸಂದರ್ಭಗಳಲ್ಲಿ ಜೀವ ತೆತ್ತಂತಹ ಹಲವಾರು ನಿದರ್ಶನಗಳಿದಾವೆ. ಏನಂಗಂದ್ರೆ, ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ? ಯಾವ್ದಾದ್ರು ಒಂದು ರಸ್ತೆಯಲ್ಲಿ ಹಂಪಲ್ಲಿ ಯಾವ್ದಾದ್ರು ಒಬ್ಬ ಶ್ರೀಮಂತನಿಗೆ ಏನಾದರೂ ಆಗ್ಬಿಡ್ತು ಅಂದ್ರೆ ನಾಳೆ ಬೆಳಗ್ಗೆ ಹಂಪೇ ಇರಲ್ಲ. ಅಂತಹ ಒಂದು ವ್ಯವಸ್ಥೆ ಒಳಗಡೆ ನಾವಿದೀವಿ. ಆದ್ರೆ ಬಡವರ ಜೀವಕ್ಕೆ ಎಲ್ಲಿ ಬೆಲೆ ಕೊಡ್ತಾ ಇದೆ ಸರ್ಕಾರಗಳು? ಬಡವರ ಜೀವಕ್ಕೆ ಎಲ್ಲಿ ಬೆಲೆ ಕೊಡ್ತಾ ಇದೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲೋದ್ರು? ಸ್ನೇಹಿತರೆ, ಇವತ್ತು ಬೆಳಗ್ಗೆಯೂ ಕೂಡ ಒಂದು ಬಹುದೊಡ್ಡ ಸರಣಿ ಅಪಘಾತವಾಗಿ ಹಲವಾರು ಜನಗಳಿಗೆ ಗಾಯಗಳಾಗೋದ್ರ ಜೊತೆಯಲ್ಲಿ ಹಲವಾರು ವಾಹನಗಳು ಜಖಂಗೊಂಡಿದ್ದಾರೆ. ಇಂತಹ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಸಂದರ್ಭಗಳಲ್ಲಿ ಅದನ್ನು ಹೇಗೆ ನಿರ್ಮಾಣ ಮಾಡಬೇಕು? ಒಂದು ದಿನಕ್ಕೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇಲ್ಲಿನ ಪ್ರಮುಖವಾದ ಸ್ಥಳ, ಇಲ್ಲಿಗೆ ಬಂದು ಹೋಗುವಂಥವ್ರು ಇರ್ತಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದಲೂ ಕೂಡ ಅಲ್ಲಿಗೆ ಲಾಸ್ಟ್ ಕನೆಕ್ಟಿವಿಟಿ ಬಸ್ಗಳಿದೆ. ಇಂಥ ಜಾಗಗಳಿಗೆ ನಮಗೆ ಯಾವ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ನಾವು ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬಸ್ ನಿಲ್ದಾಣವನ್ನು ಸುಸಜ್ಜಿತವಾಗಿ ಮಾಡಿಕೊಡ್ಬೇಕು ಅಂತಕ್ಕಂತಹ ಒಂದು ಪರಿಕಲ್ಪನೆ, ಒಂದು ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳು ಮಾತೆತ್ತಿದ್ರೆ ನೋ ಪಾರ್ಕಿಂಗ್ ಫೈನ್ ಹಾಕಿದ್ರು ಮಾತ್ರ ನಿಮಗೆ ಯೋಗ್ಯತೆ ಇರತಕ್ಕಂಥದ್ದು. ಅಲ್ಲಾಗುವಂತಹ ಅನಾಹುತಗಳಿಗೆ ಯಾರು ಹೊಣೆಗಾರಿಕೆಯನ್ನ ತಗೊಳ್ತಾರೆ ಅಂತಕ್ಕಂಥದ್ದಕ್ಕೆ ಯಾರಿಗಾದ್ರೂ ಉತ್ತರ ಕೊಡೋದಕ್ಕೆ ಯೋಗ್ಯತೆಗಳಿದೆಯಾ? ನಾಚಿಕೆ ಆಗಬೇಕು ನಿಮ್ಮಂಥವ್ರಿಗೆ ಎಲ್ಲರಿಗೂ ಕೂಡ. ಬರೀ ನಿಮ್ಮ ಕೈಗೆ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ ಅಂತಕ್ಕಂತಹ ಒಂದೇ ಒಂದು ಉದ್ದೇಶಕ್ಕೆ ತಗೊಂಡು ಬಂದು ಫೋಟೋ ಹೊಡೆದು ದುಡ್ದು ತಿನ್ನೋರ ಎದೆ ಮೇಲೆ ನಿಮ್ಮ ಕಾಲುಗಳನ್ನ ಇಟ್ಕೊಂಡು ಸರ್ಕಾರಗಳ ಆಡಳಿತ ಮಾಡ್ತೀರಾ. ಒಂದು ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾಚಿಕೆ ಆಗಬೇಕು ನಿಮ್ಗಳಿಗೆ.